ಮುತ್ತಿನ ಹಾರ ಭಾಗ 54. ಹಿಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತ ನೆನಪಿದೆ ಅಂತ ಅನ್ಕೊಳ್ತೀನಿ. ಪ್ರಸಾದ್ ಮನೆ ಪಾರ್ಟಿಯಲ್ಲಿ ಅವನು ಅನೌನ್ಸ್ ಮಾಡಿದ್ದ ಪ್ರಾರ್ಥನಾ ನನ್ನ ಮದುವೆ ಆಗೋ ಹುಡುಗಿ ಅಂತ. ಸೊ ಅವ್ರು ಹೇಗೆ ಒಂದಾದ್ರು, ಅವರಿಬ್ಬರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದೆಲ್ಲ ಹೇಗೆ ಕ್ಲಿಯರ್ ಆಯಿತು ಅಂತ ಈಗ ನೋಡೋಣ. ಇದೆಲ್ಲ ಫ್ಲ್ಯಾಶ್ ಬ್ಯಾಕ್ ಸಂಚಿಕೆಗಳು. ಓಕೆ. ಸುಮಾರು 7 ಗಂಟೆ ಹೊತ್ತಿಗೆ ಪ್ರಾರ್ಥನಾಳ ಮೊಬೈಲ್ ರಿಂಗ್ ಆಗಿತ್ತು. ಭಾನುವಾರವಾದ್ದರಿಂದ ಪ್ರಾರ್ಥನಾ ಮತ್ತು ರಾಗಿಣಿ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದರು. ಮೊಬೈಲ್ ರಿಂಗ್ ಕೇಳಿ ಇಬ್ಬರಿಗೂ ಎಚ್ಚರವಾಯಿತು. ಇಷ್ಟು ಬೆಳಗ್ಗೆ ಯಾರು ಕಾಲ್ ಮಾಡ್ತಾರೆ ಪ್ರಾರ್ಥನಾ? ಆ ಆಫೀಸಲ್ಲಿ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ, ಆಫೀಸ್ದೇ ಆಗಿರ್ಬೋದು ನೋಡು ಎಂದು ಮುಸುಕಿ ಹಾಕಿ ಮಲಗಿದಳು ರಾಗಿಣಿ. ಪ್ರಾರ್ಥನಾ ನಿಧಾನವಾಗಿ ಎದ್ದು ಮೊಬೈಲ್ ತೆಗೆದುಕೊಳ್ಳುವಷ್ಟರಲ್ಲಿ ಕರೆ ಕಟ್ಟಾಗಿತ್ತು. ಯಾರೆಂದು ನೋಡಬೇಕೆಂದುಕೊಂಡಳು. ಅಷ್ಟರಲ್ಲಿ ಮತ್ತೆ ಕಾಲ್ ಬಂದಿತ್ತು. ಸವಿತಾಳ ಕರೆ. ಅಮ್ಮ ಯಾಕಿಷ್ಟು ಬೆಳಗ್ಗೆ ಕಾಲ್ ಮಾಡ್ತಿದ್ದಾರೆ? ಏನಾದರೂ ಹೆಚ್ಚು ಕಮ್ಮಿ ಆಯಿತಾ ಎಂದು ತನ್ನಲ್ಲೇ ಹೇಳಿಕೊಂಡು ಕಾಲ್ ರಿಸೀವ್ ಮಾಡಿ ಹೆಲೋ ಎಂದಳು. ಪ್ರಾರ್ಥನಾ, ನೀನಿನ್ನೂ ಎದ್ದಿರಲಿಲ್ಲ ಅನಿಸುತ್ತೆ, ಆದರೆ ವಿಷಯ ತುಂಬ ಮುಖ್ಯವಾದದ್ದು, ಅದಕ್ಕೆ ಕಾಲ್ ಮಾಡಿದೆ ಎಂದು ಸವಿತಾ ಹೇಳುತ್ತಿದ್ದಂತೆ ಪ್ರಾರ್ಥನಾ ರಾಗಿಣಿಯನ್ನು ಎಬ್ಬಿಸುತ್ತಾ ಫೋನನ್ನು ಸ್ಪೀಕರ್ಗೆ ಹಾಕಿದಳು. ಹೇಳಿ ಅಮ್ಮ, ಏನಾಯಿತು? ಗಾಬರಿ ಆಗ್ತಿದೆ ಎಂದಳು. ವಿಷಯ ನಾನು ಹೇಳ್ತೀನಿ, ಆದರೆ ಫೋನಲ್ಲ. ನೀನು ಆದಷ್ಟು ಬೇಗ ನಮ್ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದುಬಿಡು. ಅಮ್ಮ ಏನಾಯಿತು? ನೀವು ಹುಷಾರಾಗಿದ್ದೀರಾ ತಾನೇ? ಪ್ರಸಾದ್ಗೇನಾದರೂ ಎಂದು ಕಳವಳ ವ್ಯಕ್ತಪಡಿಸಿದಳು. ಇಲ್ಲ ಪ್ರಾರ್ಥನಾ, ಎಲ್ಲರೂ ಚೆನ್ನಾಗಿದ್ದೀವಿ. ನೀನೇನು ಗಾಬರಿ ಆಗಬೇಡ, ಆದರೆ ಬೇರೇನೋ ಸಮಸ್ಯೆ ಆಗಿದೆ, ನೀನು ಈಗಲೇ ಬಾ ಎಂದು ಕರೆ ತುಂಡರಿಸಿದ್ದರು. ಸವಿತಾ ಮಾತು ಕೇಳಿ ಇಬ್ಬರಿಗೂ ನಿದ್ರೆ ಹಾರಿ ಹೋಗಿತ್ತು. ಇನ್ನೇನು ಟ್ವಿಸ್ಟ್ ಇದೆ ಪ್ರಾರ್ಥನಾ? ಏನೋ ದೊಡ್ಡದಾಗಿ ಸಮಸ್ಯೆ ಆಗಿರೋ ಥರ ಅನಿಸ್ತಿದೆ. ನಡಿ, ಬೇಗ ರೆಡಿಯಾಗಿ ಹೋಗೋಣ, ನಾನು ಬರ್ತೀನಿ ನಿನ್ನ ಜೊತೆ ಎಂದು ರಾಗಿಣಿ ಫ್ರೆಶ್ ಆಗಲು ಬಾತ್ರೂಮ್ ಕಡೆಗೆ ಹೋದಳು. ಪ್ರಾರ್ಥನಾ ಕೂಡ ಏನಾಗಿರಬಹುದು ಎಂದು ಆಲೋಚಿಸಿದಳು. ಇಬ್ಬರು ಆದಷ್ಟು ಬೇಗ ಫ್ರೆಶ್ ಆಗಿ ಸುಮಾರು 9 ಗಂಟೆಗೆ ರೆಡಿಯಾಗಿ ಸವಿತಾಳನ್ನು ಭೇಟಿಯಾಗಲು ಹೊರಟರು. ಸ್ವಲ್ಪ ಸಮಯದಲ್ಲೇ ದೇವಸ್ಥಾನ ತಲುಪಿದ್ದರು. ಆಗಲೇ ಸವಿತಾ ಅಲ್ಲಿಗೆ ಬಂದು ಇವರಿಬ್ಬರಿಗೋಸ್ಕರ ಕಾಯುತ್ತಿದ್ದರು. ಅವಳನ್ನು ನೋಡಿದ ತಕ್ಷಣವೇ ಇಬ್ಬರು ಸವಿತಾ ಬಳಿ ಓಡಿ ಹೋದರು. ಆಂಟಿ, ಏನಾಯಿತು? ಯಾಕೆ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ ಕೇಳಿದಳು ರಾಗಿಣಿ. ದೊಡ್ಡ ಸಮಸ್ಯೆ ಆಗ್ಬಿಡ್ತು. ನಾನೇನೋ ಮಾಡೋಕೆ ಹೋದೆ, ಅದೇನೋ ಆಗೋಯ್ತು. ಹೀಗಾಗತ್ತೆ ಅಂತ ನಂಗೆ ಒಂಚೂರೂ ಅನುಮಾನ ಬರಲಿಲ್ಲ. ಈಗ ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಎಂದು ಸವಿತಾ ಕಳವಳದಿಂದ ಹೇಳಿದ ತಕ್ಷಣ ಗೆಳತಿಯರಿಬ್ಬರು ಮುಖ ನೋಡಿಕೊಂಡು ಸವಿತಾ ಮುಂದೇನು ಹೇಳುತ್ತಾರೆ ಎಂದು ಕಾಯುತ್ತಿದ್ದರು. ನಮ್ಮಣ್ಣ ಸೋಮು ಇದ್ದಾರಲ್ಲ, ಅವ್ರು ನಿನ್ನೆ ಬಂದು ಪ್ರಸಾದ್ ಮತ್ತು ಸುಷ್ಮಾ ಮದುವೆ ಬಗ್ಗೆ ಮಾತಾಡಿದ್ರು. ಆವಾಗ ನಂಗೊಂದು ಯೋಚನೆ ಬಂತು. ಅದೇ ಥರ ಪ್ರಸಾದ್ ಹತ್ರ ಮಾತಾಡಿದೆ ನಾನು ಎಂದು ನಿನ್ನೆ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿದರು. ಆಂಟಿ, ನೀವು ಏನು ಮಾಡಿದ್ರಿ? ನಿಜವಾಗ್ಲೂ ಪರಿಸ್ಥಿತಿ ಗಂಭೀರವಾಗಿದೆ. ಏನು ಮಾಡೋದು ಪ್ರಾರ್ಥನಾ ಕೇಳಿದಳು ರಾಗಿಣಿ. ಏನು ಮಾಡಲಿ ಮಗಳೇ, ನಾನು ಅಂದ್ಕೊಂಡೆ ಮದುವೆಗೆ ಒತ್ತಾಯ ಮಾಡಿದರೆ ಅವನು ಪ್ರಾರ್ಥನಾ ಬಗ್ಗೆ ಮಾತಾಡ್ತಾನೆ ಅಂತ. ಆದರೆ ಹೀಗೆ ನನಗೆ ನನ್ನ ಉಪಾಯ ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಸವಿತಾ ಬೇಸರ ವ್ಯಕ್ತಪಡಿಸಿದರು. ಪ್ರಾರ್ಥನಾ ಏನೂ ಮಾತನಾಡುತ್ತಿರಲಿಲ್ಲ. ಪ್ರಾರ್ಥನಾ, ಏನಾದರೂ ಮಾತಾಡು ಎಂದಳು ರಾಗಿಣಿ. ಸವಿತಾ ಕೂಡ ಅವಳ ಮುಖವನ್ನೇ ನೋಡಿ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದರು. ಗೊತ್ತಿಲ್ಲ ರಾಗಿಣಿ, ಆದರೆ ಪ್ರಸಾದ್ ಸರ್ ಬೇರೆಯವ್ರನ್ನ ಮದುವೆ ಆಗ್ತಾರಾ? ಸಾಧ್ಯನೇ ಇಲ್ಲ. ಮೊದಲಿನ ಪ್ರಸಾದ್ ಕೂಡ ನಂಗೆ ಗೊತ್ತು, ಈಗಿನ ಪ್ರಸಾದ್ ಕೂಡ ಗೊತ್ತು. ಅವ್ರಿಗೆ ಏನಾಗಿದೆ ಅಂತ ನಾನು ಈಗಲೇ ನೇರವಾಗಿ ಹೋಗಿ ಕೇಳ್ತೀನಿ. ಹೇಗೂ ನಾನಿವತ್ತು ಅವ್ರ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ನಲ್ಲ, ಪಾರ್ಟಿ ಆದಮೇಲೆ ಅಂದ್ಕೊಂಡಿದ್ದೆ. ಈಗ ಪಾರ್ಟಿಗಿಂತ ಮುಂಚೆನೇ ಹೋಗಿ ಮಾತಾಡ್ತೀನಿ ಎಂದು ಸ್ವಲ್ಪ ಕೋಪದಿಂದ ನುಡಿದಿದ್ದಳು ಪ್ರಾರ್ಥನಾ. ಅವಳ ಈ ಹೊಸ ರೂಪವನ್ನು ನೋಡಿ ರಾಗಿಣಿ ಆಶ್ಚರ್ಯಚಕಿತಳಾಗಿದ್ದಳು. ಜೊತೆಗೆ ಸಂತೋಷ ಕೂಡ ಆಗಿತ್ತು. ಸುಷ್ಮನ್ ಮದುವೆ ಆಗ್ತಾರೆ ಅಂದ ತಕ್ಷಣ ಎಷ್ಟು ಧೈರ್ಯ ಬಂದ್ಬಿಡ್ತು ಅಲ್ವಾ ನಿಂಗೆ? ಮಂದಸ್ಮಿತಳಾಗಿ ಹೇಳಿದಳು ರಾಗಿಣಿ. ಹ್ಞೂ, ಮತ್ತೆ ಅವ್ರು ಪ್ರೀತಿ ಮಾಡಿದ ನನ್ನೇ ಮದುವೆ ಆಗಬೇಕು, ಅದೇ ಬೇರೆ ಯಾವುದೋ ಹುಡುಗಿನ ಮದುವೆ ಆಗಿಬಿಡ್ತಾರೆ? ನಾನು ಬಿಡಲ್ಲ ಮೂತಿ ಉಬ್ಬಿಸಿದಳು ಪ್ರಾರ್ಥನಾ. ಸರಿ, ಹಾಗಾದರೆ ಈಗಲೇ ಹೊರಡೋಣ, ನಡೀರಿ ಎಂದಳು ರಾಗಿಣಿ. ನಂಗೆ ನೀನು ಏನು ಹೇಳ್ತೀಯ ಅನ್ನೋ ಭಯ ಇತ್ತು, ಆದರೆ ನೀನು ಇಷ್ಟು ಧೈರ್ಯದಿಂದ ಇದೆಯಲ್ಲ, ಸಮಾಧಾನ ಆಯಿತು. ಇನ್ನೆಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಸವಿತಾ ಹೇಳಿದಾಗ ಮೂವರು ನೇರವಾಗಿ ಪ್ರಸಾದ್ ಮನೆಗೆ ಬಂದರು. ಪ್ರಸಾದ್ ಹಾಲ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ. ಸವಿತಾ ಮನೆಯೊಳಗೆ ಬಂದ ಕೂಡಲೇ, ಅಮ್ಮ ಎಲ್ಲಿಗೆ ಹೋಗಿದ್ರಿ? ನಾನು ಎದ್ದ ತಕ್ಷಣ ನಿಮಗೋಸ್ಕರ ಹುಡುಕಾಡ್ದೆ ಎಂದ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ್, ಬರುವಾಗ ಜೊತೆಲಿಬ್ಬರು ಅತಿಥಿಗಳನ್ನು ಕರ್ಕೊಂಡು ಬಂದಿದ್ದೀನಿ ಎಂದಾಗ ಪ್ರಸಾದ್ ಯಾರು ಎಂದು ನೋಡುತ್ತಿರುವಾಗಲೇ ಪ್ರಾರ್ಥನಾ ಮತ್ತು ರಾಗಿಣಿ ಮನೆಯೊಳಗೆ ಬಂದಿದ್ದರು. ಪ್ರಸಾದ್ಗೆ ಶಾಕ್ ಆಗಿತ್ತು. ಇವಳು ಇಲ್ಲಿ ಯಾಕೆ ಬಂದ್ಲು ಎಂದುಕೊಂಡು ಪಕ್ಕದಲ್ಲಿದ್ದ ರಾಗಿಣಿಯನ್ನು ನೋಡಿದ. 2 ವರ್ಷದ ನಂತರ ಅವಳನ್ನು ನೋಡಿದ್ದರಿಂದ ತನ್ನಿಂದ ತಾನೇ ಅವನ ಮುಖದಲ್ಲಿ ನಗು ಮೂಡಿತ್ತು. ಹೇಯ್ ರಾಗಿಣಿ, ಹೇಗಿದೆಯಾ? ವಾಟ್ ಅ ಸರ್ಪ್ರೈಸ್ ಎಂದ. ನಾನು ಚೆನ್ನಾಗಿದ್ದೀನಿ ಪ್ರಸಾದ್ ಸರ್, ನೀವು ಹೇಗಿದ್ದೀರಾ? ತುಂಬ ವರ್ಷಗಳೇ ಆಗೋಯ್ತು ನಿಮ್ಮನ್ನು ನೋಡಿದೆ ಎಂದಳು. ನಾನು ಸೂಪರ್ ಆಗಿದ್ದೀನಿ. ನೀನೇನು ಇಲ್ಲಿ?
ಮತ್ತೆ ಪ್ರಾರ್ಥನಾ, ನೀನೇನು ಮಾಡ್ತಿದೀಯಾ? ಇವತ್ತು ಆಫೀಸ್ ಕೂಡ ಇಲ್ಲ ತಾನೇ? ನಂಗೆ ಗೊತ್ತಿದ್ದ ಪ್ರಕಾರ ನಿಂಗೇನು ಕೆಲಸ ನಾನು ಕೊಟ್ಟಿಲ್ಲ. ಗಂಭೀರವಾಗಿ ನುಡಿದಿದ್ದ ಪ್ರಸಾದ್. ಮನೆಗೆ ಬಂದಿರೋ ಅತಿಥಿಗಳ ಹತ್ರ ಹೀಗೆ ಮಾತಾಡ್ತಾರಾ ಪ್ರಸಾದ್? ಏನು ಚಿಕ್ಕ ಮಕ್ಕಳ ಥರ ಆಡ್ತಾ ಇದೀಯಾ? ನೀವು ಬನ್ನಿ ಕುತ್ಕೊಳ್ಳಿ, ಕಾಫಿ ತರ್ತೀನಿ ಎಂದು ಸವಿತಾ ಅಡುಗೆ ಮನೆಗೆ ನಡೆದರು. ಪ್ರಸಾದ್ ಮತ್ತೆ ಏನನ್ನೂ ಮಾತನಾಡಲಿಲ್ಲ. ರಾಗಿಣಿ ಪ್ರಾರ್ಥನಾಳಿಗೆ ಮಾತನಾಡು ಎಂದು ಕಣ್ಸನ್ನೆ ಮಾಡಿದಳು. ಸ್ವಲ್ಪ ಇರು ರಾಗಿಣಿ, ಬಂದ ತಕ್ಷಣ ಅದನ್ನೇ ಮಾತಾಡೋಕ್ಕಾಗತ್ತಾ? ಪಿಸು ಧ್ವನಿಯಲ್ಲಿ ಹೇಳಿದಳು ಪ್ರಾರ್ಥನಾ. ಸ್ವಲ್ಪ ಸಮಯದ ನಂತರ ಸವಿತಾ ಕಾಫಿ ತಂದಿಟ್ಟರು. ನಂತರ ರಾಗಿಣಿಯನ್ನು ನೋಡಿ ನಾವಿಲ್ಲಿಂದ ಹೋಗೋಣ ಎಂದು ಸನ್ನೆ ಮಾಡಿ ಕರೆದುಕೊಂಡು ಹೋದರು. ಅವರಿಬ್ಬರೂ ಹೋದ ಮೇಲೆ ಪ್ರಾರ್ಥನಾ ಪ್ರಸಾದ್ ಇಬ್ಬರೇ ಉಳಿದರು. ಮನೆಯಲ್ಲಿಯೂ ಬೇರೆ ಯಾರೂ ಇರಲಿಲ್ಲ. ಸೋಮು ಮತ್ತು ಭಾರತಿ ದೇವಸ್ಥಾನಕ್ಕೆ ಹೋಗಿದ್ದರು. ಸುಷ್ಮಾ ತಾನು ಸಂಜೆ ಬರುವುದಾಗಿ ಹೇಳಿ ಹೊರಗಡೆ ಹೋಗಿದ್ದಳು. ಪ್ರಸಾದ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದ ಕೂಡಲೇ ಪ್ರಸಾದ್ ತಲೆ ಎತ್ತಿ ಅವಳನ್ನು ನೋಡಿದ್ದ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಪರ್ಸ್ನಲ್ ಆಗಿ ಎಂದು ಮತ್ತೊಮ್ಮೆ ಹೇಳಿದಳು. ಏನು ಮಾತಾಡಬೇಕು? ನನಗೇನು ಮಾತಾಡೋದಿಲ್ಲ. ಆಫೀಸ್ ಕೆಲಸನ ಆಫೀಸಲ್ಲೇ ಮಾತಾಡೋಣ, ಮನೆಗೆ ತರೋದು ಬೇಡ ಎಂದ. ಪ್ರಸಾದ್ ಪ್ಲೀಸ್, ನಂಗೆ ನಿಮ್ಮ ಹತ್ರ ಮಾತಾಡಬೇಕು ಅಷ್ಟೇ. ನನಗೇನು ತೊಂದರೆ ಇಲ್ಲ, ಇಲ್ಲೇ ಬೇಕಾದರೂ ಮಾತಾಡ್ತೀನಿ ಎಂದಳು. ಅವಳ ಮಾತನ್ನು ಕೇಳಿ ಅವಳಿನ್ನೂ ಮಾತನಾಡದೆ ಹೋಗುವವಳಲ್ಲ ಎಂದು ಗೊತ್ತಾಗಿ ಬಾ ಎಂದು ತನ್ನ ರೂಮಿಗೆ ಕರೆದುಕೊಂಡು ಹೋದ. 2 ವರ್ಷದ ಹಿಂದೆ ತನ್ನೆಲ್ಲ ಗತಜೀವನದ ಬಗೆಗೆ ಪ್ರಾರ್ಥನಾಳಿಗೆ ಹೇಳಿದ್ದು ಇಲ್ಲೇ ಎಂದು ನೆನಪಿಸಿಕೊಂಡ ಪ್ರಸಾದ್. ಅವಳನ್ನು ನೋಡಿ, ಹೇಳು, ಏನು ಮಾತಾಡೋದಿದೆ? ಮದುವೆ ಆಗ್ತಿದ್ದೀನಿ ಅಂತ ಹೇಳೋಕ್ ಬಂದ್ಯಾ ಎಂದು ಕೇಳಿಬಿಟ್ಟಿದ್ದ. ಮೊದಲೇ ಕಿರಿಕಿರಿಯಿಂದ ಇದ್ದ ಪ್ರಸಾದ್ ಅವಳನ್ನು ನೋಡಿದಾಗ ಕೋಪ ಹೆಚ್ಚಾಗಿ ಆ ಮಾತು ಬಾಯಿಂದ ಹೊರಬಂದು ಬಿಟ್ಟಿತ್ತು. ಪ್ರಾರ್ಥನಾಳಿಗೆ ಒಮ್ಮೆ ಮಿಂಚು ಹೊಡೆದಂತಾಗಿತ್ತು. ಆದರೂ ಧೈರ್ಯದಿಂದ, ಏನು ಹೇಳ್ತಾ ಇದ್ದೀರಾ ನೀವು? ಮದುವೆ ಆಗ್ತಾ ಇರೋರು ನೀವು, ಒಬ್ರನ್ನ ಪ್ರೀತಿ ಮಾಡಿ ಇನ್ನೊಬ್ರನ್ನ ಮದುವೆ ಆಗ್ತಾ ಇರೋದು. ನೀವು ಯಾವಾಗ ನನ್ನನ್ನು ಮದುವೆ ಕರಿಬೇಕು ಅಂದ್ಕೊಂಡಿದ್ರಿ? ಬಾಣದಂತೆ ತಿರುಗಿ ಹೋಗಿತ್ತು ಮಾತುಗಳು. ತಪ್ಪು ತಾನು ಮಾಡಿ ನನಗೆ ಎದುರು ಮಾತಾಡ್ತಾಳೆ ಎಂದೆನಿಸಿತು ಅವನಿಗೆ. ನೋಡು ಪ್ರಾರ್ಥನಾ, ಏನೋ ಮಾತಾಡಬೇಕು ಅಂದ್ಯಲ್ಲ, ಅದನ್ನು ಮಾತಾಡು, ಆಮೇಲೆ ಇಲ್ಲಿಂದ ಹೋಗು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಹೇಳೋದು ಬೇಡ. ನಾನೇನು ಮಾತಾಡಬೇಕು ಅಂತ ಬಂದಿದ್ದೆ ಅದನ್ನೇ ಮಾತಾಡ್ತಿದ್ದೀನಿ ಪ್ರಸಾದ್, ಆದರೆ ನೀವು ಸರಿಯಾದ ಉತ್ತರ ಕೊಡ್ತಿಲ್ಲ ಅಷ್ಟೇ. ಏನು ಉತ್ತರ ಕೊಡಬೇಕು? ನಿಜ ಹೇಳಬೇಕಂದ್ರೆ ನಾನು ಈ ಪ್ರಶ್ನೆ ಮಾಡಬೇಕಿತ್ತು, ನೀನು ಉತ್ತರ ಕೊಡಬೇಕಿತ್ತು. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ ನೀನು? ಸ್ವಲ್ಪ ದನಿ ಏರಿಸಿದ್ದ ಪ್ರಸಾದ್. ಆದರೆ ಅವಳ ಸಂಯಮ ಇನ್ನೂ ಬಾಕಿ ಇತ್ತು. ಹಾಗಾದರೆ ಕೇಳಿ ಪ್ರಸಾದ್, ನಿಮಗೆ ಪ್ರಶ್ನೆ ಕೇಳಬೇಕು ಅಂತ ಇದೆಯಾ? ಕೇಳಿ, ನಾನು ಎಲ್ಲದಕ್ಕೂ ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಇವತ್ತೆಲ್ಲ ಪ್ರಶ್ನೋತ್ತರಗಳು ಮುಗ್ದು ಹೋಗಬೇಕು ಎಂದು ಗಂಭೀರವಾಗಿ ಹೇಳಿದಳು. ಪ್ರಸಾದ್ ವ್ಯಂಗ್ಯವಾಗಿ ನಕ್ಕು, ನಿಂಗೆ ಪ್ರಶ್ನೆ ಕೇಳಿ ಏನು ಉತ್ತರ ಪಡ್ಕೊಳ್ಳೋದಿದೆ? ಯಾವ ಪ್ರಯೋಜನವೂ ಇಲ್ಲ. ಏನಾದರೂ ಒಂದು ಕತೆ ಕಟ್ತೀಯಾ, ನಾಟಕ ಮಾಡ್ತೀಯಾ, ಸುಳ್ಳು ಹೇಳ್ತೀಯಾ? ಸುಮ್ಮನೆ ಇರೋದೇ ಒಳ್ಳೆಯದು ಎಂದ. ಪ್ರಸಾದ್, ಜೋರಾಗಿ ಕಿರುಚಿದಳು ಪ್ರಾರ್ಥನಾ. ಕಿರ್ಚಬೇಡ ಪ್ರಾರ್ಥನಾ, ಏನಾಯ್ತು? ನಿನ್ನ ವಿಷಯ ಎಲ್ಲ ಗೊತ್ತಾಗೋಯ್ತು ಅಂತ ಸಿಟ್ಟು ಬರ್ತಿದ್ಯಾ? ನಾಟಕ ಮಾಡಿರೋ ನಿಂಗೇನೆ ಸಿಟ್ಟು ಬರಬೇಕಾದ್ರೆ ನಾನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೀನಿ, ನಂಗೆ ಎಷ್ಟು ಸಿಟ್ಟು ಬರಬಾರ್ದು? ನಾನು ನಿನ್ನ ಹತ್ರ ಬಯಸಿದ್ದು ಪ್ರೀತಿ ಮಾತ್ರ. ಆದರೆ ನೀನು ಪ್ರೀತಿ ಮಾಡೋ ನಾಟಕ ಮಾಡಿ ಎಲ್ಲರಂತೆ ನನ್ನ ಹತ್ರ ಇರೋ ಶ್ರೀಮಂತಿಗೆ ದುಡ್ಡಿಗೆ ಆಸೆ ಪಟ್ಬಿಟ್ಟೆ. ಈಗಲೂ ನಂಗೆ ನಂಬೋಕ್ಕಾಗ್ತಿಲ್ಲ ಈ ಸತ್ಯನ. ಆದರೆ ಏನು ಮಾಡೋದು? ನೀನು ಇರೋದೇ ಹಾಗೆ, ಅದನ್ನ ಒಪ್ಕೊಳ್ಬೇಕು. ನಿನ್ನನ್ನು ಪ್ರೀತಿ ಮಾಡಿದ್ದು, ನಂಬಿದ್ದು ಎಲ್ಲ ನಂದೇ ತಪ್ಪು. ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಪ್ರಾರ್ಥನಾ, ಇದಕ್ಕೆ ನಿಂಗೆ ಅವಾರ್ಡ್ ಕೊಡಲೇಬೇಕು ಎಂದು ಚಪ್ಪಾಳೆ ತಟ್ಟಿದ್ದ ಪ್ರಸಾದ್. ಪ್ರಸಾದ್, ಏನು ಮಾತಾಡ್ತಾ ಇದ್ದೀರಾ ನೀವು? ಮಾತಾಡೋಕೆ ಬರುತ್ತೆ ಅಂತ ಏನೇನೋ ಮಾತಾಡಬೇಡಿ, ನಾಲ್ಗೆ ಮೇಲೆ ಹಿಡಿತಾ ಇರಲಿ ಎಂದು ಕೈ ಮುಂದೆ ಮಾಡಿ ಜೋರಾಗಿ ಹೇಳಿದಳು ಪ್ರಾರ್ಥನಾ. ಇಷ್ಟು ದಿನ ತಡೆದಿಟ್ಟುಕೊಂಡಿದ್ದ ಕೋಪ, ನಿಟ್ಟುಸಿರು, ಬೇಜಾರು ಎಲ್ಲವೂ ಇಬ್ಬರಿಗೂ ಹೊರಬಂದಿತ್ತು. ಅಷ್ಟರಲ್ಲಿ ರಾಗಿಣಿ ಅಲ್ಲಿಗೆ ಬಂದಳು. ಪ್ರಸಾದ್ ಮತ್ತು ಪ್ರಾರ್ಥನಾ ಜೋರಾಗಿ ಮಾತನಾಡುತ್ತಿದ್ದದ್ದು ಸವಿತಾ ಮತ್ತು ರಾಗಿಣಿಗೆ ಅಸ್ಪಷ್ಟವಾಗಿ ಕೇಳಿಸಿತ್ತು. ಮಾತಿಗೆ ಮಾತು ಬೆಳೆದು ಅವಾಂತರ ಆಗುವುದು ಬೇಡವೆಂದು ರಾಗಿಣಿಯನ್ನು ಸವಿತಾ ಅಲ್ಲಿಗೆ ಕಳುಹಿಸಿದ್ದರು. ರಾಗಿಣಿಯನ್ನು ನೋಡಿದ ಕೂಡಲೇ ಇಬ್ಬರೂ ಮಾತು ನಿಲ್ಲಿಸಿದರು. ಕೋಪದಿಂದ ತಲೆ ಕಡುವಿಕೊಂಡು ದೃಷ್ಟಿ ಬದಲಿಸಿದಳು ಪ್ರಾರ್ಥನಾ. ರಾಗಿಣಿಗೆ ಏನೋ ಆಗಿದೆ ಎಂದು ಅರ್ಥವಾಗಿತ್ತು. ಆದರೆ ಕೇಳುವ ಧೈರ್ಯವಿರದೆ ಸುಮ್ಮನೆ ನಿಂತಳು. ನಂತರ ಪ್ರಸಾದ್ ರಾಗಿಣಿಯನ್ನುದ್ದೇಶಿಸಿ, ಓ ನೀನು ಬಂದ್ಯಾ? ಜೀವದ ಗೆಳತಿ, ನಿಂಗೆಲ್ಲ ವಿಷಯ ಗೊತ್ತಿರುತ್ತೆ ಅಲ್ವಾ? ನೀನು ಅವಳ ನಾಟಕಕ್ಕೆ ಸಪೋರ್ಟ್ ಮಾಡಿರ್ತೀಯ. ದುಡ್ಡು ಎಲ್ಲರನ್ನೂ ಚೇಂಜ್ ಮಾಡುತ್ತೆ ಎಂದ. ರಾಗಿಣಿ ಪ್ರಾರ್ಥನಾಳ ಮುಖ ನೋಡಿದಳು. ಪ್ರಾರ್ಥನಾ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.